ರಾಜ್ಯ ಕಾಂಗ್ರೆಸ್ನಲ್ಲಿ ಪರಿಷತ್ ಕದನಕ್ಕೆ ಅಣಿಯಾಗ್ತಾ ಇದ್ದಾರೆ. ಜೂನ್ 18ನೇ ತಾರೀಕು ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಹಾಗಾಗಿ ಚುನಾವಣೆಯನ್ನು ಯಾವ ರೀತಿಯಾಗಿ ಎದುರಿಸಬೇಕು ಆ ಲೆಕ್ಕಾಚಾರವನ್ನು ಇಟ್ಕೊಂಡು ಇವತ್ತು CLP ಮೀಟಿಂಗ್ ಆಯಿತು, ಹೈ ವೋಲ್ಟೇಜ್ ಮೀಟಿಂಗ್ ಆಯಿತು. ವಂಡರ್ಲಾ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನು ಕರೆದಿದ್ರು. ಆ ಸಭೆಯಲ್ಲಿ ಇವತ್ತು ಮಹತ್ವದ ಚರ್ಚೆ ಮಾಡಿದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ ನೇತೃತ್ವದಲ್ಲಿ ಮೊದಲ CLP ಸಭೆ ಇವತ್ತು ವಂಡರ್ಲಾ ರೆಸಾರ್ಟ್ನಲ್ಲಿ ನಡೀತು. ಸಭೆಯಲ್ಲಿ ಮಾಜಿ CM ಸಿದ್ದರಾಮಯ್ಯ, ಇನ್ನು KPCC ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್, ಇನ್ನು ನೂತನ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಚುನಾವಣೆಯನ್ನು ಯಾವ ರೀತಿಯಾಗಿ ಗೆಲ್ಲಬೇಕು ಅಂತ. ಯಾಕೆ ವಂಡರ್ಲಾದಲ್ಲಿ ಇವತ್ತು CLP ಮೀಟಿಂಗ್ ಮಾಡಿದರು ಅಂದರೆ, ಸಹಜವಾಗಿ ಈ ಕುದುರೆ ವ್ಯಾಪಾರ ಎಲ್ಲ ನಡೀತಾ ಇರ್ತದೆ ಚುನಾವಣೆ ಸಂದರ್ಭದಲ್ಲಿ. ಹಾಗಾಗಿ ಒಂದು ಕಡೆ ತಮ್ಮ ಅಭ್ಯರ್ಥಿಗಳನ್ನು ಹಿಡಿದಿಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇರ್ತದೆ. ಜೊತೆಗೆ ಅಡ್ಡ ಮತದಾನ ಪ್ರಕ್ರಿಯೆಗಳು ಈ ಹಿಂದಿನ ಅನೇಕ ಚುನಾವಣೆಗಳಲ್ಲಿ ಕೂಡ ನಡೆದಿರ್ತವೆ. ಹಾಗಾಗಿ ಯಾವುದೇ ಒಂದು ಚುನಾವಣೆಯಲ್ಲಿ ಅಕ್ರಮ ನಡಿಬಾರ್ದು ಮತ್ತು ಅಡ್ಡ ಮತದಾನ ಪ್ರಕ್ರಿಯೆ ನಡಿಬಾರ್ದು. ಹಾಗಾಗಿ ಅಲ್ಲಿ ಈ ಅಭ್ಯರ್ಥಿಗಳ ಮೇಲೆ ಹದ್ದಿನ ಕಣ್ಣನ್ನು ಒಂದು ಕಡೆ ಇಡಲಾಗಿದೆ. ಜೊತೆಗೆ ನೂತನ CM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂತಹ ಮೊದಲ CLP ಮೀಟಿಂಗ್ ಇದು, ಶಾಸಕಾಂಗ ಒಂದು ಸಭೆ ಇದು. ಆ ಸಭೆಯಲ್ಲಿ ಭಾಳ ಮುಖ್ಯವಾಗಿ ಗೊತ್ತಿರೋ ಹಾಗೆಯೇ ಈ ಚುನಾವಣೆ ಈಗ ಏನು ಎದುರಾಗ್ತಾ ಇದೆಯಲ್ಲ ಪರಿಷತ್ ಚುನಾವಣೆ, ಈ ಪರಿಷತ್ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಗೆಲ್ಲಬೇಕು, ಜೊತೆಗೆ ತಮ್ಮ ಅಭ್ಯರ್ಥಿಗಳನ್ನು ಯಾವ ರೀತಿಯಾಗಿ ಹಿಡಿದಿಟ್ಕೊಳ್ಬೇಕು, ಮತ್ತು ಈ ಬೇರೆ ಪಕ್ಷದವರು BJP JDSನವರು ತಮ್ಮ ಅಭ್ಯರ್ಥಿಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಸೆಳಿಬಾರ್ದು, ಅವರಿಗೆ ಆಮಿಷಗಳನ್ನು ಒಡ್ಡಬಾರ್ದು, ಅವರ ಆಮಿಷಕ್ಕೆ ಒಳಗಾಗಿ ಇವರು ಅವ್ರ ಪಾರ್ಟಿಗೆ ಹೋಗಬಾರ್ದು. ಹಾಗಾಗಿ ಈ ಬಿಡದಿ ಬಳಿ ಇರುವಂತಹ ವಂಡರ್ಲಾ ರೆಸಾರ್ಟ್ನಲ್ಲಿ ಇವತ್ತು ಒಂದು ಸಭೆಯನ್ನು ಇಟ್ಟಿದ್ದರು. ಆ ಸಭೆಯಲ್ಲಿ ಇವತ್ತು ಇದೆ, ನಾಳೆನೂ ಕೂಡ ವಾಸ್ತವ್ಯ ಅಲ್ಲೇ ಹೂಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಶಾಸಕರು ಅಲ್ಲೇ ವಾಸ್ತವ್ಯವನ್ನು ಹೂಡ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅಲ್ಲಿ ಚುನಾವಣೆ ಭಾಳ ಸುಸೂತ್ರವಾಗಿ ಆಗಬೇಕು, ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ಒಂದಿಷ್ಟು ತಯಾರಿ ಮಾಡಿಕೊಡ್ತಾ ಇದ್ದಾರೆ. ಆ ತಯಾರಿಯ ಜೊತೆಗೇ ಶಾಸಕರನ್ನು ಕೂಡ ಬೇರೆ ಪಕ್ಷದವರು ಕುದುರೆ ವ್ಯಾಪಾರ ಮಾಡುವಂಥ ಸಾಧ್ಯತೆ ಇರ್ತದೆ. ಆಪರೇಷನ್ ಮಾಡಿ ಅವ್ರನ್ನ ಸೆಳೆಯುವಂಥ ಪ್ರಯತ್ನಗಳು ನಡೀತವೆ. ಹಾಗಾಗಿ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿಬಿಟ್ಟು ಸ್ವಲ್ಪ ಬೆಂಗಳೂರಿನಿಂದ ಸ್ವಲ್ಪ ದೂರದಲ್ಲಿರುವಂತಹ ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಭಾಳ ಸುಸಜ್ಜಿತವಾಗಿರುವಂತಹ ರೆಸಾರ್ಟ್ ಅದು. ಸ್ವಿಮ್ಮಿಂಗ್ ಫುಲ್ಲು ಮತ್ತು ತುಂಬ ಐಷಾರಾಮಿಯಾಗಿ ಇರುವಂತಹ ಒಂದು ರೆಸಾರ್ಟ್ ಅದು. ಹೇಳಿ ಕೇಳಿ ಶಾಸಕರು ರಾಜಕಾರಣಿಗಳು ಏನು ಸಾಧಾರಣ ರೆಸಾರ್ಟಲ್ಲಿ ಇರ್ತಾರ, ದೊಡ್ಡ ದೊಡ್ಡ ಹೈಫೈ ಒಂದು ರೆಸಾರ್ಟಲ್ಲಿ ಇರ್ತಾರೆ. ಆ ಒಂದು ರೆಸಾರ್ಟ್ ಕೂಡ ಸಾಕಷ್ಟು ಹೈಫೈ, ಎಲ್ಲ ರೀತಿಯಾದಂತಹ ಫೆಸಿಲಿಟಿ ಇದೆ, ಮಲ್ಟಿ ಫೆಸಿಲಿಟಿಗಳು ಇರುವಂತಹ ಒಂದು ರೆಸಾರ್ಟ್ ಅದು. ಅಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಇವತ್ತು ನೂತನ CM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂತಹ ಮೊದಲ ಸಭೆ, ಅದಕ್ಕೆ ಮಾಜಿ CM ಸಿದ್ದರಾಮಯ್ಯನವರು ಕೂಡ ಹಾಜರಾಗಿದ್ದರು. ಜೊತೆಗೆ ನೂತನವಾಗಿ ಆಯ್ಕೆಯಾದಂತಹ KPCC ಅಧ್ಯಕ್ಷ BK ಹರಿಪ್ರಸಾದ್, ಜೊತೆಗೆ ಸಿದ್ದರಾಮಯ್ಯನವರ ಪುತ್ರ ನೂತನ ಸಚಿವರು DK ಸಂಪುಟಕ್ಕೆ ಸೇರಿರುವಂತಹ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ MLC ಆಗಿದ್ದರು, ಅವರೀಗ ಸಚಿವರಾಗಿದ್ದಾರೆ. ಹಾಗಾಗಿ ಪರಿಷತ್ ಸಮರವನ್ನು ಯಾವ ರೀತಿಯಾಗಿ ನಾವು ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ರಣತಂತ್ರವನ್ನು ಹೆಣೆಯಲಿಕ್ಕೆ ಏನೆಲ್ಲ ತಯಾರಿಗಳನ್ನು ಮಾಡ್ಕೋಬೇಕು ಅನ್ನುವಂತಹ ಒಂದು ಮೊದಲ ಸುತ್ತಿನ ಮೀಟಿಂಗ್ ಆಗಿದೆ. ಭಾಳ ಮುಖ್ಯವಾಗಿ ಇವತ್ತು ಮಾಜಿ ಮತ್ತು ಹಾಲಿ CMಗಳ ಸಮ್ಮುಖದಲ್ಲಿ, ಜೊತೆಗೆ ನೂತನ KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಸಭೆಯನ್ನು ಮಾಡಿದ್ದಾರೆ. ಚುನಾವಣೆಯನ್ನು ಯಾವ ರೀತಿಯಾಗಿ ಗೆಲ್ಲಬೇಕು ಅಂತ. ಜೂನ್ 18ನೇ ತಾರೀಕು ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ ಇದೆ. ವಂಡರ್ಲಾ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ಆಯಿತು ಇವತ್ತು. ಮುಖ್ಯಮಂತ್ರಿ DK ಶಿವಕುಮಾರ್ ನೇತೃತ್ವದಲ್ಲಿ CLP ಸಭೆ ನಡೀತು. ಸಭೆಯಲ್ಲಿ ಈಗ ಆಲ್ರೆಡಿ ಹೇಳಿದಾಗೆ ಸಿದ್ದರಾಮಯ್ಯ, KPCC ಅಧ್ಯಕ್ಷ BK ಹರಿಪ್ರಸಾದ್, ರಾಜ್ಯ ಕಾಂಗ್ರೆಸ್ ಕೂಡ ಅಲ್ಲಿ ಭಾಗಿಯಾಗಿದ್ದರು. ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಹಾಗಾಗಿ ಯಾವುದೇ ಒಂದು ಚುನಾವಣೆಯಾದರೂ ಕೂಡ ಅದನ್ನು ಸಹಜವಾಗಿ ಎಲ್ಲ ಪಕ್ಷದವರು ಕೂಡ ಗೆಲ್ಲಲೇಬೇಕು ಅಂತ ಕಾಯ್ತಾ ಇರ್ತಾರೆ. ಈಗ BJP ಜೊತೆಗೆ JDS ನಾಯಕರು ಕೂಡ ಇವರು ಯಾವ ರೀತಿಯಾದಂಥ ಸಭೆ ಮಾಡ್ತಾ ಇದ್ದಾರೆ, ಇವರು ಯಾವ ರೀತಿಯಾದಂಥ ಚುನಾವಣೆಯನ್ನು ಗೆಲ್ಲಬೇಕು ಅಂತ ಹಪಾಹಪಿ ಇಟ್ಕೊಂಡಿದ್ದಾರೆ. BJPಗರು ಅದೇ ರೀತಿಯಲ್ಲಿ, JDSನವರು ಅದೇ ರೀತಿಯಲ್ಲಿ ಹಪಾಹಪಿಯನ್ನು ಇಟ್ಕೊಂಡಿದ್ದಾರೆ.
ಇವತ್ತಿನ ಈ ಸಭೆಯಲ್ಲಿ ಭಾಳ ಮುಖ್ಯವಾಗಿ ಈಗ ಚುನಾವಣೆ ಇರೋದ್ರಿಂದ ಈ ಚುನಾವಣೆಯನ್ನು ಹೆಂಗೆ ಗೆಲ್ಲಬೇಕು, ಕುದುರೆ ವ್ಯಾಪಾರ ಆಗದಿದ್ದಂಗೆ ಹೆಂಗೆ ನಾವು ಅದನ್ನು ತಡೆಗಟ್ಟಬೇಕು, ಹಾಗಾಗಿ ಎಲ್ಲ ಶಾಸಕರನ್ನು ಕೂಡ ಬಿಡದಿಯ ವಂಡರ್ಲಾ ರೆಸಾರ್ಟಿಗೆ ಅವ್ರನ್ನ ಶಿಫ್ಟ್ ಮಾಡಲಾಯಿತು. ಅಲ್ಲಿ ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ಗಳು ಕೂಡ ಕೊಟ್ಟಿದ್ದಾರೆ. ಮತ್ತು ಅಡ್ಡ ಮತದಾನ ಮಾಡಬಾರ್ದು ಅನ್ನುವಂತಹ ಒಂದಿಷ್ಟು ಕಂಡೀಷನ್ಸು, ಸೂಚನೆಗಳು ಎಲ್ಲವನ್ನೂ ಕೂಡ ಕೊಟ್ಟಿರೋದ್ರಿಂದ ಸಹಜವಾಗಿ ಈಗ ಇನ್ನೇನು ಚುನಾವಣೆ ಹತ್ತಿರ ಬರ್ತಾ ಇದೆ, ಹಾಗಾಗಿ ಆ ಚುನಾವಣೆಗೆ ಈಗ ಅಣಿ ಆಗ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಚುನಾವಣೆಯನ್ನು ಗೆಲ್ಲಿಸ್ಕೊಂಡ್ರೆ ನೂತನ CM DK ಶಿವಕುಮಾರ್ಗೂ ಕೂಡ ಒಂದು ಕ್ರೆಡಿಟ್ ಸಿಗ್ತದೆ. ಅದರ ಜೊತೆಗೆ KPCC ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂಥ BK ಹರಿಪ್ರಸಾದ್ ಅವ್ರಿಗೂ ಕೂಡ ಒಂದು ಕ್ರೆಡಿಟ್ ಸಿಗುತ್ತೆ ಹೈಕಮಾಂಡ್. ಆ ನಿಟ್ಟಿನಲ್ಲೂ ಕೂಡ ಎಲ್ಲ ಒಂದು ಸಾಧಕ ಬಾಧಕಗಳನ್ನು ಯೋಚನೆ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗ್ತದೆ. ಜೂನ್ 18ಕ್ಕೆ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ.